ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪ ಕನ್ನಡ ಬ್ಲಾಗ್ಸ್. ಏನಪ್ಪ ಮಕ್ಕಕ್ಕೇನೋ ಹಚ್ಕೊಂಡು ನೋಡ್ಕೊತಾ ಇದ್ದೀನಿ ಅಂತ ಅನ್ಕೊತಿದ್ದೀರಾ. ಸೊ ಎಸ್, ಇದಂತೂ ಸೂಪರ್ ಎಫೆಕ್ಟಿವ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ಈ ಫೇಸ್ ಎಷ್ಟು ಚೆನ್ನಾಗಾಗುತ್ತೆ ಅಂತಂದರೆ, ಈ ಫೇಸ್ ಪ್ಯಾಕನ್ನ ನೀವು ಡೈಲಿನೂ ಮಾಡ್ಕೋಬೋದು. ನಿಮಗೆ ಟೈಮ್ ಇದ್ದರೆ, ನೋ ರಿಸ್ಟ್ರಿಕ್ಷನ್. ಆ್ಯಂಡ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಮಾಡಿಬಿಟ್ಟು ನನಗೆ ಹೇಳಿ ಹೇಗೆ ವರ್ಕ್ ಆಗುತ್ತೆ ಅಂತ ನೀವೇನೆ. ಸೊ ನೀವು ನೋಡ್ತಾ ಇರ್ಬೋದು, ನನ್ನ ಫೇಸ್ ಬಿಫೋರ್ದು ಕೂಡ ನಾನು ಅಟ್ಯಾಚ್ ಮಾಡಿದ್ದೀನಿ. ಸೊ ಅಲ್ಲಿಂದ ಇಲ್ಲಿ ಅಂದರೆ ಈಗ ನೀವು ನೋಡ್ತಾ ಇರೋ ವಿಡಿಯೋವರೆಗೂ ಆಗೋಕ್ಕೆ ನಾನು ಎಷ್ಟೊಂದು ಶ್ರಮ ಪಟ್ಟಿದ್ದೀನಿ, ಎಷ್ಟೊಂದು ಸ್ಟ್ರಗಲ್ ಮಾಡಿದ್ದೀನಿ, ಎಷ್ಟೊಂದು ಕಷ್ಟಪಟ್ಟಿದ್ದೀನಿ, ಎಷ್ಟೊಂದು ಅನುಭವಿಸಿದ್ದೀನಿ, ಅದೆಲ್ಲ ನಿಮಗೆ ಗೊತ್ತಿರುತ್ತೆ. ಸೊ ಮೊದಲಿಗೆ ನಾನಿಲ್ಲಿ ಒಂದು ಒಳ್ಳೆ ಕ್ಲೆನ್ಸರ್ನ ರೆಡಿ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಹಸಿ ಹಾಲು ಅಂದರೆ ಕಾಯಿಸದೇ ಇರೋದಂತಹ ಹಾಲು ತೊಗೊಂಡಿದ್ದೀನಿ. ಸ್ವಲ್ಪ ಅದಕ್ಕೆ ಟೊಮೆಟೊನೂ ಹಾಕ್ಕೋತಾ ಇದ್ದೀನಿ. ನೀವು ಯೂಶ್ವಲಿ ಬರೀ ಅಂದರೆ ಹಸಿ ಹಾಲಲ್ಲೇ ಯೂಸ್ ಮಾಡ್ಬೋದು, ಹಸಿ ಹಾಲನ್ನೇ ಬೇಕಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಟೊಮೆಟೊನೂ ಹಾಕ್ಕೊಂಡಿದ್ದೀನಿ. ಸೊ ಈ ಟೊಮೆಟೊ ಏನಕ್ಕೆ ಅಂತಂದರೆ, ಇದನ್ನು ಕಂಟಿನ್ಯೂಸ್ ನೀವು ಬೇಕಾದರೆ ಡೈಲಿ 1-2 ಮಿನಿಟ್ಸ್ ಹಂಗೆ ಟೊಮೆಟೊ ರಬ್ ಮಾಡಿಬಿಟ್ಟು ಬಿಟ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡು ನೋಡಿ, ನಿಮ್ಮ ಸ್ಕಿನ್ನು ಗ್ಲಾಸಿ ಎಫೆಕ್ಟ್ ಥರ ಬರುತ್ತೆ. ಸೊ ಅಷ್ಟು ಚೆನ್ನಾಗಾಗುತ್ತೆ. ಸೊ ನಾನು ಅದಕ್ಕೋಸ್ಕರ ಇಲ್ಲಿ ಹಾಲಿಗೆ ಸ್ವಲ್ಪ ಟೊಮೆಟೊನೂ ಹಾಕ್ಕೊಂಡಿದ್ದೀನಿ. ಈ ಕ್ಲೆನ್ಸರ್ ಏನಕ್ಕೆ ಅಂತಂದರೆ, ನಿಮ್ಮ ಪೋರ್ಸ್ ಅಂದರೆ ಇವಾಗ ನಾವು ಏನೇ ಫೇಸ್ ವಾಶ್ ಹಾಕ್ಕೊಂಡು ಮುಖ ತೊಳ್ಕೊಂಡ್ರು ಸ್ವಲ್ಪ ಡಸ್ಟು ಪೋರ್ಸಲ್ಲೆಲ್ಲ ಹಾಗೆ ಇರುತ್ತೆ. ಸೊ ಹಾಗಾಗಿ ಈ ಕ್ಲೆನ್ಸರ್ನ ಯೂಸ್ ಮಾಡೋದ್ರಿಂದ ಅದೆಲ್ಲ 100% ಎಲ್ಲ ನೀಟಾಗಿ ಕ್ಲಿಯರ್ ಆಗುತ್ತೆ ಆ್ಯಂಡ್ ಕ್ಲೆನ್ಸ್ ಆಗುತ್ತೆ. ಫೇಸು ಕೂಡ ಅಷ್ಟೇ ಫಳ ಅಂತ ಹೊಳಿತಾ ಇರುತ್ತೆ. ಸೊ ನಾನು ನಿಮಗೆ ಮೊದಲಿಂದನೂ ಹೇಳ್ತಾ ಇದ್ದೀನಿ, ನಾನು ತುಂಬ ಫೇಸ್ ಪ್ಯಾಕ್ಸ್ ಎಲ್ಲ ತೋರಿಸ್ತೀನಿ. ನೀವು ಒಂದರಲ್ಲಿ ಕನ್ಸಿಸ್ಟೆನ್ಸಿ ಆಗಿರಿ, ಇಲ್ಲ ನೀವು ಯಾವುದನ್ನು ಬೇಕಾದರೂ ಯೂಸ್ ಮಾಡಿ, ಏನೂ ಆಗಲ್ಲ ನಿಮ್ಮ ಸ್ಕಿನ್ಗೆ. ನಾನು ಯಾವುದೇ ಕೆಮಿಕಲ್ನ ಯೂಸ್ ಮಾಡ್ಕೊಂಡು ಮಾಡಿರೋ ಫೇಸ್ ಪ್ಯಾಕನ್ನು ನಾನು ನಿಮಗೆ ತೋರಿಸೇ ಇಲ್ಲ. ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸೇ ತುಂಬ ಚೆನ್ನಾಗಿ ವರ್ಕ್ ಆಗೋ ಅಂಥದ್ದು. ಅದಕ್ಕೆ ನಾನೇ ನಿಮಗೆ ಬೆಸ್ಟ್ ಉದಾಹರಣೆ. ನಿಮ್ಮ ಎದುರುಗಡೆನೇ ಇದ್ದೀನಿ. ನಾನು ಏನೇನೋ ಖರ್ಚು ಮಾಡಿದ್ದೀನಿ, ಎಷ್ಟೆಷ್ಟೋ ದುಡ್ಡು ಖರ್ಚು ಮಾಡಿ, ತುಂಬ ವೇಸ್ಟ್ ಮಾಡಿಕೊಂಡು, ತುಂಬ ಬೇಜಾರು ಮಾಡ್ಕೊಂಡು, ಒಂದು ಫಂಕ್ಷನ್ಸ್ಗೂ ಕೂಡ ಹೋಗೋಕ್ಕಾಗದೆ ಎಲ್ಲರೂ ಎಷ್ಟು ಮಾತಾಡ್ತಿದ್ರು. ಅದೆಲ್ಲ ನಾನು ನಿಮಗೆ ನನ್ನ ಈ ಪಿಗ್ಮೆಂಟೇಷನ್ ಜರ್ನಿಯಲ್ಲಿ ನಾನು ತುಂಬ ವೀಡಿಯೋಸ್ ಹಾಕಿದ್ದೀನಿ ನನ್ನ ಚಾನಲಲ್ಲಿ, ನೀವು ನೋಡ್ಬೋದು ಹೋಗಿ. ನಾನು ಎಲ್ಲನೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನನಗೆ ಆಲ್ಮೋಸ್ಟ್ ಒಂದು 10 ಇಯರ್ಸಿಂದ ನಾನು ಈ ಪ್ರಾಬ್ಲಮ್ನ ಫೇಸ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಾನು ಎಷ್ಟು ಸಫರ್ ಮಾಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ಇಂಚಾಗೂ ಹೇಳಿದ್ದೀನಿ. ಆ್ಯಂಡ್ ಅದು ಹೇಗೆ ಅದ್ರ ರೂಟ್ ಕಾಸಸ್ ಕೂಡ ಹೇಳಿದ್ದೀನಿ, ಏನೇನು ಮಾಡಿದ್ದೀನಿ ಎಲ್ಲನೂ ನಿಮ್ಗೆ ಡೀಟೇಲಾಗಿ ಹೇಳಿದ್ದೀನಿ. ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಒಂದ್ಸಲ ನೋಡ್ಕೊಂಡು ಬನ್ನಿ. ನಿಮಗೆ ಡೀಟೇಲಾಗಿ ಅರ್ಥ ಆಗುತ್ತೆ ಪಿಗ್ಮೆಂಟೇಷನ್ಗೆ ರೂಟ್ ಕಾಸ್ ಏನು, ಹೇಗೆ ಪಿಗ್ಮೆಂಟೇಷನ್ ಬರುತ್ತೆ, ಏನಕ್ಕೆ ಬರುತ್ತೆ, ನಾವು ಹೇಗೆ ಕ್ಯೂರ್ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ಡೀಟೇಲಾಗಿ ಹೇಳಿದ್ದೀನಿ. ಹೀಗೆ ಒಂದು ನಾನು ನಿಮಗೆ ಅದೇ ಹೇಳಿದೆ ಅಲ್ವ, ತುಂಬ ನಾನು ಸಫರ್ ಮಾಡಿದ್ದೀನಿ ಅಂತ. ಒಂದು ಹೀಗೆ ನಾನು ಇನಿಷಿಯಲ್ ಸ್ಟೇಜ್ ಮೇಕಪ್ ಕಲಿಯೋ ಟೈಮಲ್ಲಿ ನಾನು ಮ್ಯಾಕ್ ಶೋರೂಮ್ಗೆ ಹೋದೆ. ನನಗೆ ಸೂಟ್ ಆಗೋವಂಥ ಫೌಂಡೇಶನ್ ಕೊಡಿ ಅಂತ. ಅವರು ನನಗೆ NC45 ಅಂತ ಹೇಳಿದ್ರು. ಸೊ ನನಗೆ ಹೇಗಾಗಿರಬೇಡ, ಡಾರ್ಕಾಗಿ ಇರೋದು ಪ್ರಾಬ್ಲಮ್ ಅಲ್ಲ, ನಾನು ಹುಟ್ತಾನೆ ಫೇರು. ನನಗೆ ಅವರು NC45 ಸಜೆಸ್ಟ್ ಮಾಡಿದ್ದು ನನಗೊಂಥರ ಸಿಕ್ಕಾಪಟ್ಟೆ ಬೇಜಾರಾಯಿತು. ಸೊ ಅಂದರೆ ಆ ಥರ ಅಷ್ಟು ವರ್ಸ್ಟ್ ಆಗಿತ್ತು. ನಿಮಗೆ ರೆಫರೆನ್ಸಿಗೆ ನೋಡಿ ನಾನು ಪಿಕ್ಕು ಕೂಡ ಹಾಕಿದ್ದೀನಿ. ಹೇಗಾಗಿತ್ತು ನನ್ನ ಫೇಸ್ ಅಂತಂದರೆ, ನಿಜವಾಗ್ಲೂ ಕನ್ನಡಿ ನೋಡ್ಕೊಳ್ಳೋಕ್ಕೂ ನನಗೆ ಬೇಜಾರಾಗ್ತಾಯಿತ್ತು. ಈಗ ನಿಮ್ಮ ಕಣ್ಣೆದುರುಗಡೆನೇ ಇದ್ದೀನಿ. ನಾನು ಯಾವುದೇ ಟ್ರೀಟ್ಮೆಂಟ್ ಮಾಡ್ಕೊತಾ ಇಲ್ಲ. ಆ್ಯಂಡ್ ಯಾವುದೇ ಪೀಲ್ಸ್ ಆಗಲಿ ಅಥವಾ ನಾನು ಡಾಕ್ಟರ್ನೇ ಕನ್ಸಲ್ಟ್ ಮಾಡ್ತಾ ಇಲ್ಲ ಇವಾಗ ಹೇಳಬೇಕು ಅಂದರೆ. ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು, ಫೇಸ್ ಪ್ಯಾಕ್ಸು, ಆಮೇಲೆ ನಾನು ನಿಮ್ಗೆ ಹೇಳಿರೋ ಹಂಗೆ ಸಪ್ಲಿಮೆಂಟ್ಸ್ ತೊಗೊತಾ ಇದ್ದೀನಿ. ಇಂಟೇಕ್ ಚೆನ್ನಾಗಿದೆ. ಸೊ ಈಗ ಸ್ವಲ್ಪ ದಿನದಿಂದ ಶುಗರ್ ಕೂಡ ಕ್ವಿಟ್ ಮಾಡಿದ್ದೀನಿ. ಸೊ ಹಾಗಾಗಿ ಫೇಸ್ ಇನ್ನೂ ಚೆನ್ನಾಗಿ ಗ್ಲೋ ಆಗ್ತಾಯಿದೆ. ಅದು ನನಗೆ ಫೀಲ್ ಆಗ್ತಾಯಿದೆ. ಐ ಆಮ್ ಸೋ ಹ್ಯಾಪಿ. ಇದೆಲ್ಲ ಬೇಕು ಅಂತಂದರೆ ಏನಾದರೂ ಒಂದು ಸ್ಯಾಕ್ರಿಫೈಸ್ ಮಾಡಬೇಕು ಆ್ಯಂಡ್ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಎಸ್, ಬನ್ನಿ. ಫೇಸ್ ಕ್ಲೆನ್ಸ್ ಆದಮೇಲೆ ಫೇಸ್ ಪ್ಯಾಕ್ ಕೂಡ ಹಾಕ್ಕೋಬೇಕಲ್ವ. ಸೊ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಫೇಸ್ ಪ್ಯಾಕಿಗೆ ಮುಲ್ತಾನಿ ಮಿಟ್ಟಿ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ ತೊಗೊಂಡಿದ್ದೀನಿ. ಸೊ ನಿಮಗೆ ಫೇಸಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡ್ಕೊಂಡು, ನೀವು ಟೀ ಸ್ಪೂನಲ್ಲಿ ಹಾಕ್ಕೊಂಡ್ರು ಸಾಕು.
ನಾನಿಲ್ಲಿ ಒಂದು 3 ಡೇಸ್ಗೆ ಆಗೋಷ್ಟು ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಒಂದು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಸೊ ಮುಲ್ತಾನಿ ಮಿಟ್ಟಿ ಆದಮೇಲೆ ನಾನಿಲ್ಲಿ ಮುಲೇತಿ ಪೌಡರ್ ಹಾಕ್ಕೊಂಡಿದ್ದೀನಿ. ಮುಲೇತಿ ಈಸ್ ದ ಬೆಸ್ಟೆಸ್ಟ್ ಥಿಂಗ್ ಫಾರ್ ಪಿಗ್ಮೆಂಟೇಷನ್. 100% ಕ್ಯೂರ್ ಆಗುತ್ತೆ ನಿಮ್ಮ ಪಿಗ್ಮೆಂಟೇಷನ್ನ ಕನ್ಸಿಸ್ಟೆನ್ಸಾಗಿ ಯೂಸ್ ಮಾಡ್ತಾಯಿದ್ರೆ. ಸೊ ಇದ್ರ ಜೊತೆಗೆ ನಾನಿಲ್ಲಿ ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ಎಲ್ಲನೂ ನಾನು ಈಕ್ವಲ್ ಕ್ವಾಂಟಿಟಿನಲ್ಲೇ ತೊಗೊಂಡಿದ್ದೀನಿ. ಸೊ ನಾನಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಅಂತ ಹೇಳಿದೆ. ಸೊ ಈಕ್ವಲ್ ಕ್ವಾಂಟಿಟಿನಲ್ಲೇ ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ನಾನಿಲ್ಲಿ 1 ಸ್ಪೂನಷ್ಟು ಗ್ಲಿಸರಿನ್ನ ಹಾಕೋತಾ ಇದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರಾ ಮಿಲ್ಕಲ್ಲಿ ಅಂದರೆ ಹಸಿ ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏನು ಹೇಳಿ, ಮುಲ್ತಾನಿ ಮಿಟ್ಟಿ, ಮುಲೇತಿ ಪೌಡರ್, ಮಿಲ್ಕ್ ಪೌಡರ್, ಹಾಗೆ ಗ್ಲಿಸರಿನ್ ಮತ್ತು ರಾ ಮಿಲ್ಕ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪೇಸ್ಟು ಈ ಥರ ರೆಡಿ ಆಗುತ್ತೆ. ಸೊ ಈ ಪೇಸ್ಟನ್ನು ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಬೇಕು. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಪೋರ್ಸು ಟೈಟ್ ಆಗುತ್ತೆ ಆ್ಯಂಡ್ ಸ್ಕಿನ್ನು ಕೂಡ ತುಂಬ ಚೆನ್ನಾಗಾಗುತ್ತೆ. ಸೊ ಏನಪ್ಪ ಅಂತಂದರೆ ಆಲಮ್ ಪೌಡರ್. ಸೊ ಆಲಮ್ ಅಂದರೆ ಫಿಟ್ಕರಿ ಅಂತ ಹೇಳ್ತಾರಲ್ವ, ಫಿಟ್ಕರಿ ನಿಮಗೆ ಕ್ಯೂಬ್ಸ್ ರೂಪದಲ್ಲೂ ಸಿಗುತ್ತೆ ಆ್ಯಂಡ್ ಈ ಥರ ಪೌಡರ್ ಫಾರ್ಮಲ್ಲೂ ಸಿಗುತ್ತೆ. ಸೊ ನಾನಿಲ್ಲಿ ಕ್ಯೂಬನ್ನೇ ತೊಗೊಂಡು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 2 ಪಿಂಚಷ್ಟು ಅಷ್ಟೇ, ನೀವು ನೋಡ್ತಾ ಇರ್ಬೋದು, ನಾನು ಜಾಸ್ತಿ ಕ್ವಾಂಟಿಟಿ ಹಾಕಿಲ್ಲ ಆ್ಯಂಡ್ ಅದನ್ನು ಜಾಸ್ತಿನೂ ಯೂಸ್ ಮಾಡಬಾರ್ದು. ಇದೆಲ್ಲ ಹಾಕ್ಕೊಂಡು ಒಂದು ಒಳ್ಳೆ ಪೇಸ್ಟ್ ರೆಡಿ ಮಾಡ್ಕೊಳ್ಳಿ. ಸೊ ಈ ಪೇಸ್ಟನ್ನು ನೋಡಿ, ನಾನು ಇವಾಗ ನಾನು ನಿಮಗೆ ಫಸ್ಟು ಫೇಸ್ ಕ್ಲೆನ್ಸ್ ಮಾಡಿಕೊಂಡೆ ಅಲ್ವಾ, ರಾ ಮಿಲ್ಕ್ ಮತ್ತು ಟೊಮೆಟೊ ಪಲ್ಪ್ ಪ್ಯೂರಿಯಲ್ಲಿ. ಸೊ ನನ್ನ ಫೇಸಲ್ಲಿ ಏನೂ ಇಲ್ಲ, ನಾನು ನೀಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಅಂದರೆ ಮಿಲ್ಕ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಇನ್ನೂ ಸ್ವಲ್ಪ ನಿಮಗೆ ಎಷ್ಟು ಯಾವ ಥರ ಕನ್ಸಿಸ್ಟೆನ್ಸಿನಲ್ಲಿ ಬೇಕೋ ಆ ಕನ್ಸಿಸ್ಟೆನ್ಸಿನಲ್ಲಿ ಪೇಸ್ಟನ್ನು ರೆಡಿ ಮಾಡಿಕೊಂಡು ಫೇಸ್ ಫುಲ್ಲು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ನೀಟಾಗಿ ಅಂತಂದರೆ ಹೆಂಗೆ ಅಂತಂದರೆ ಎಲ್ಲೂ ಒಂದು ಸ್ವಲ್ಪನೂ ಬಿಡಬೇಡಿ. ಆ್ಯಂಡ್ ಯಾವುದೇ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಬೇಕಾದ್ರೆ ನೀವು ಅಪ್ವರ್ಡ್ ಮೋಷನಲ್ಲಿ ಅಪ್ಲೈ ಮಾಡಬೇಕು. ಯಾಕೆ ಅಂತಂದರೆ ಅದು ಫೇಸು ಟೈಟ್ ಆದಾಗ ನಮ್ಮ ಸ್ಕಿನ್ನು ಹಿಂಗೆ ಪುಲ್ ಮಾಡೋ ಥರ ಇರಬೇಕು, ಮೇಲಕ್ಕೆ ಹಿಂಗೆ ಕೆಳಗಡೆ ಪುಷ್ ಮಾಡೋ ಥರ ಇರಬಾರ್ದು. ಸೊ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಇದನ್ನು ನೀವು ಒಂದು 5 to 10 ಮಿನಿಟ್ಸ್ ಬಿಟ್ಟರೆ ಈ ಥರ ಡ್ರೈ ಆಗುತ್ತೆ. ಈ ಥರ ಡ್ರೈ ನೋಡಿ, ನಾನು ನಿಮಗೆ ತೋರಿಸ್ದಂಗೆ ಡ್ರೈ ಆದಮೇಲೆ ನೀಟಾಗಿ ವಾಶ್ ಮಾಡ್ಕೊಂಬಂದರೆ ವಾವ್, ನಿಮ್ಮ ಸ್ಕಿನ್ಗೆ ನೀವೇ ಥ್ಯಾಂಕ್ಸ್ ಹೇಳ್ತೀರಾ. ಆ್ಯಂಡ್ ಈ ಫೇಸ್ ಪ್ಯಾಕ್ನ ನೀವು ಕಂಟಿನ್ಯೂಸ್ ಆಗಿ ಡೈಲಿ ಬೇಕಾದರೂ ನಿಮಗೆ ಟೈಮ್ ಇದ್ದರೆ ಯೂಸ್ ಮಾಡಿ. ತುಂಬ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಹೇಳಿರೋ ಎಲ್ಲ ಫೇಸ್ ಪ್ಯಾಕು ನಿಮ್ಮ ಪಿಗ್ಮೆಂಟೇಷನ್ಗೆ 1000% ವರ್ಕ್ ಆಗುತ್ತೆ. ನೀವು ಎಲ್ಲೋ ಹೋಗಿ ಏನೇನೋ ಟ್ರೀಟ್ಮೆಂಟ್ ಮಾಡಿಸಿ ದುಡ್ಡು ಕಳ್ಕೊಂಡು ವೇಸ್ಟ್ ಮಾಡೋ ಬದಲು ಬರೀ ಅಂದರೆ ನಾನು ಇನ್ನೊಂದು ಹೇಳ್ತೀನಿ, ಬರೀ ಫೇಸ್ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಮಾತ್ರ ನಿಮ್ಮ ಪಿಗ್ಮೆಂಟೇಷನ್ ಕ್ಯೂರ್ ಆಗಲ್ಲ. ಸೊ ನಾನು ನಿಮಗೆ ನನ್ನ ಚಾನಲಲ್ಲಿ ಇಡೀ ಫುಲ್ ಏನೇನು ನಾನು ಮಾಡಿದ್ದೀನಿ ಪಿಗ್ಮೆಂಟೇಷನ್ಗೆ ಅನ್ನೋದ್ರ ಬಗ್ಗೆ ಫುಲ್ ನನ್ನ 10 years ಆಫ್ ಜರ್ನಿನ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಎಲ್ಲನೂ ನೋಡಿ. ಬರೀ ಇದೊಂದೇ ವಿಡಿಯೋ ನೋಡಿಬಿಟ್ಟು ನನಗೆ ಮತ್ತೆ ಬಂದು ಅದು ಹೇಗೆ ಮಾಡೋದು ಇದು ಹೇಗೆ ಮಾಡೋದು ಅಂತ ಕಮೆಂಟ್ ಮಾಡಬೇಡಿ. ಬಟ್ ನಾನು ಹೇಳಿದ ರೀತಿಯಲ್ಲಿ ನೀವು ಫಾಲೋ ಮಾಡ್ತಾ ಬಂದರೆ ನಿಮ್ಮ ಪಿಗ್ಮೆಂಟೇಷನ್ 1000%